ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿಸಿದ್ದೀನಿ. ಕುದಿಯೋ ನೀರನ್ನ ತೆಗೆದು ರಾಗಿ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟಿಗೆ ಜೀರಿಗೆ, ಉಪ್ಪು, ಒಂದು ಸ್ವಲ್ಪ ಮನೆಯಲ್ಲಿ ಹುಚ್ಚೆಳ್ಳಿತ್ತು ಅಂತ ಹುಚ್ಚೆಳ್ಳು ಹಾಕಿದ್ದೀನಿ. ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಹಾಕಿ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಕಲಸಿ ಇಡ್ತೀನಿ. ಒಂದು ಸ್ವಲ್ಪ ತಣ್ಣಗಾಗಬೇಕು, ತುಂಬ ಹೊತ್ತು ಇಡಬಾರ್ದು, ತಟ್ಟಕ್ಕಾಗಲ್ಲ. ಸ್ವಲ್ಪ ಹೊತ್ತಿಟ್ಟು ಕಲಸಿದ್ದೀನಿ. ಇವಾಗ ಅದಕ್ಕೆ ಪ್ಲಾಸ್ಟಿಕ್ ಪೇಪರು ರೆಡಿಮೇಡ್ ಸಿಗುತ್ತೆ. ಈ ರೆಡಿಮೇಡ್ ಪೇಪರ್ಗೆ ಎಣ್ಣೆ ಹಾಕಿ ಕಲಸಿರೋ ಹಿಟ್ಟನ್ನು ಸ್ವಲ್ಪ ನಾದಿ ತಟ್ಕೊತೀನಿ. ಇದು ಬಿಸಿ ಇದ್ದಾಗ ತಿಂದ್ರೇ ಚೆನ್ನ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿ ಹುರ್ಗಡ್ಲೆ ಹಾಕಿ ಮಾಡಿದ್ದೀನಿ, ಹಸಿಮೆಣ್ಸಿಕಾಯಿ ಹಾಕಿ. ಏನಾದರೂ ಗೊಜ್ಜಿದ್ರೂ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂತೀನಿ ನಾನು. ಸೊಪ್ಪಿದ್ರೆ ಹಾಕ್ಬೋದಿತ್ತು, ಕೊತ್ತಂಬರಿ ಇತ್ತು ಅಂತ ಈರುಳ್ಳಿ ಕೊತ್ತಂಬರಿನೇ ಹಾಕಿದ್ದೀನಿ. ಇದು ನಾನು ರೌಂಡ್ ಬಾಡಲಿ ಕೆಳಗಡೆ ಡೌನ್ ಇರೋದು ತೊಗೊಂಡಿರೋದು ತವ್ವ. ತುಂಬ ವರ್ಷ ಆಯ್ತು ಇದು ತೊಗೊಂಡು. ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಚೆನ್ನಾಗಿ ಬೇಯಿಸಿ, ಪಕ್ಕದಲ್ಲಿ ಗ್ಯಾಸು ಡೈರೆಕ್ಟ್ ಆನ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕಮ್ಮಿ ಉರಿ ಜಾಸ್ತಿ ಉರಿ ಅದೆಲ್ಲ ಮಾಡಿ ಸ್ವಲ್ಪ ಬೇಯಿಸ್ಕೊತೀನಿ. ರೊಟ್ಟಿನ ಇದ್ರ ಮೇಲೂ ಬೇಯಿಸ್ಕೊತೀನಿ ಕ್ಲೀನಾಗಿ. ಇನ್ನೂ ಸ್ವಲ್ಪ ಬೇಕಿದ್ದರೆ ಮುಂಚೆ ಎಲ್ಲ ಕೆಂಡದಲ್ಲಿ ಬೇಯಿಸ್ತಾಯಿದ್ರು. ಕೆಳಗಡೆ ಕೆಂಡ ಹಾಕ್ಕೊಂಡು ರೊಟ್ಟಿ ಸ್ವಲ್ಪ ಉರಿತಾಯಿದ್ರು, ಬೆಂದಿರೋ ರೊಟ್ಟಿನ. ನಾವು ಇವಾಗ ಅದಿಲ್ವಲ್ಲ, ಅದಕ್ಕೆ ಗ್ಯಾಸ್ ಮೇಲೇ ಸ್ವಲ್ಪ ಲಾಸ್ಟಲ್ಲಿ ಒಂಚೂರು ಬೇಯಿಸ್ಕೊತೀನಿ. ಗ್ಯಾಸ್ ಹಚ್ಚಿ ಕಬ್ಬಿಣದ ತಂತಿನೂ ಸಿಗುತ್ತೆ ಸ್ಟ್ಯಾಂಡು, ಅದು ಇಟ್ಕೊಂಡಿದ್ದೀವಿ. ಅದ್ರ ಮೇಲೆ ಹಾಕಿದ್ರೂ ಸರಿ, ಗ್ಯಾಸ್ ಮೇಲೆ ಹಾಕಿದ್ರೂ ಸರಿ. ಸ್ವಲ್ಪ ಡೈರೆಕ್ಟ್ ಗ್ಯಾಸ್ ಮೇಲೂ ಬೇಯಿಸ್ಕೊತೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ನೀರಿದ್ರೆ ತಟ್ಟಕ್ಕಾಗಲ್ಲ. ಗಟ್ಟಿ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಗಟ್ಟಿ ಮಾಡ್ಕೊಳ್ಳಿ. ಆಮೇಲೆ ಕಲಸು ತುಂಬ ಹೊತ್ತು ಇಡಬಾರ್ದು, ಮೆತ್ತಗಾಗ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ. ಅರ್ಧ ಗಂಟೆಲೇ ಹಾಕ್ಕೊಬಿಡ್ಬೇಕು ರೊಟ್ಟಿ. ಅಂಚೆಲ್ಲ ಚೆನ್ನಾಗಿ ಬೇಯಿಸ್ಬೇಕು. ಈ ಥರ ಕಲಿಸ್ಕೊಂಡಿದ್ದೀನಿ ಗಟ್ಟಿಯಾಗಿ. ಎಣ್ಣೆ ಕೈಯಲ್ಲಿ ಎತ್ಕೊಂಡು ಕ್ಲೀನಾಗಿ ರೌಂಡ್ ಮಾಡಿ ತಟ್ತೀನಿ.